ನಿಮಗೂ ಈ ಕೆಟ್ಟ ಅಭ್ಯಾಸ ಐತಾ? ಮಲ ವಿಸರ್ಜನೆ ಸೆನ್ಸೇಷನ್ ಆದ ತಕ್ಷಣ ಫೋಗ್ ಅಟೆಂಡ್ ಮಾಡೋದ್ ಬಿಟ್ಟು ಈ ಕೈಯಾಗಿರೋ ಕೆಲಸ ಮಾಡ್ಬಿಡೋಣ, ಇದೊಂದಿಷ್ಟು ಕ್ಲೀನ್ ಮಾಡ್ಬಿಡೋಣ, ಆಮೇಲೆ ಹೋಗಿ ಆರಾಮಾಗಿ ಮಾಡ್ ಬಂದ್ರತ್ ಅಂತೇಳಿ ಹಿಂಗ್ ಪೋಸ್ಟ್ಪೋನ್ ಮಾಡೋದು ಬಹಳ ಜನರಿಗೆ ಇರ್ತದ. ಹಂಗೇನಾದ್ರೂ ಇತ್ತು ಅಂತಂದ್ರ ರೈಟ್ ವಿಡಿಯೋ ನೋಡ್ಲಿಕ್ಕತ್ತೀರಿ. ಎಲ್ಲರೂ ಈ ವಿಡಿಯೋ ಸ್ಕಿಪ್ ಮಾಡ್ಲಾರ್ದಂಗ್ ನೋಡ್ರಿ. ಯಾಕಂದ್ರ ಮಲ ವಿಸರ್ಜನೆ ಕಂಟ್ರೋಲ್ ಮಾಡ್ಕೊಳ್ಳೋದ್ರಿಂದ ದೇಹದ ಮೇಲೆ ಯಾವ ರೀತಿ ಬ್ಯಾಡ್ ಇಫೆಕ್ಟ್ಸ್ ಆಗ್ತಾವ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡೇನಿ. ಎಲ್ಲರಿಗೂ ನಮಸ್ಕಾರ. ಇವತ್ ನಾ ಏನ್ ಡಿಸ್ಕಸ್ ಮಾಡ್ಲಿಕ್ಕೆ ಹೊರಟಿರುವಂತ ಇದೊಂದ್ ಬ್ಯಾಡ್ ಹ್ಯಾಬಿಟ್ ಅನ್ನ ಇತ್ತಿತ್ಲಾಗ ಬಹಳ ಜನ ಡೆವಲಪ್ ಮಾಡ್ಕೊಳಿಕತ್ತ. ಯಾವ್ದು ಗೊತ್ತೇನ್ರಿ? ಡೆಫಿಕೇಶನ್ ಪೋಸ್ಟ್ಪೋನ್ ಮಾಡೋದು. ಅಂದ್ರೆ ಮಲ ವಿಸರ್ಜನೆಯನ್ನ ಪೋಸ್ಟ್ಪೋನ್ ಮಾಡ್ತಿರೋದು, ಆಮೇಲೆ ಮಾಡಿದ್ರ ಆತ್ಬಿಡು, ಕಂಟ್ರೋಲ್ ಮಾಡ್ಕೊಳ್ಳೋದು, ಮಲವನ್ನ ಹೆಚ್ಚೊತ್ತು ದೇಹದೊಳಗ ಇರೋ ನೋಡ್ಕೊಳ್ಳೋದು. ಬಿಕಾಸ್ ಆಫ್ ಅದೇನೋ ಮೆಂಟಲ್ ಲೇಸಿನೆಸ್ ಅಂತಾರಲ್ಲ ಹಂಗ, ಅಥವಾ ಕೆಲಸಗಳ ಒತ್ತಡ, ಕಾರಣ ಏನೇ ಇರ್ಬೋದು. ವಿಷಯವನ್ನ ಒಳಗ್ ಹೆಚ್ಚೊತ್ತು ಇಟ್ಕೊಳ್ಳೋದ್ರಿಂದ ಏನೇನ್ ಆಗ್ತಾ ಅನ್ನೋದ್ರ ಬಗ್ಗೆ ಇವತ್ತು ನೋಡೋಣ ಅಂತ. ಹಿಂದಿನ ವಿಡಿಯೋ ಒಳಗ ನೀವು ಮೂತ್ರವನ್ನ ಕಂಟ್ರೋಲ್ ಮಾಡ್ಕೊಳ್ಳೋದ್ರಿಂದ ಬಾಡಿ ಮೇಲೆ ಹೆಂಗ್ ಬ್ಯಾಡ್ ಇಫೆಕ್ಟ್ ಆಗ್ತಾವ ಅನ್ನೋದನ್ನ ಹೇಳೇನಿ. ಯಾರು ಫಸ್ಟ್ ಟೈಮ್ ನೋಡ್ಲಿಕ್ಕತ್ತಿರಲ್ಲ ನನ್ನ ವಿಡಿಯೋ, ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮತ್ತು ಹಿಂದಿನ ಎಲ್ಲಾ ವಿಡಿಯೋಸ್ ನೋಡ್ರಿ. ನಿಮಗ್ ಬಹಳ ಹೆಲ್ಪ್ಫುಲ್ ಆಗುವಂತಹ ವಿಡಿಯೋಸ್ ಅನ್ನ ನಾನು ಅಪ್ಲೋಡ್ ಮಾಡೇನಿ. ಓಕೆ, ಇವತ್ತಿನ ಈ ವಿಡಿಯೋನ ಕೊನೆಯವರೆಗೂ ನೋಡ್ರಿ, ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ವಿಷಯ ಬಹಳ ಸಿಲ್ಲಿ ಅನಿಸ್ಬಹುದು, ಆದ್ರೆ ಅದ್ರ ಇಂಪ್ಯಾಕ್ಟ್ ಬಹಳ ದೊಡ್ಡ ಪ್ರಮಾಣದೊಳಗ ಆಗ್ತಿರ್ತದ. ಮೇಜರ್ ಹೆಲ್ತ್ ಪ್ರಾಬ್ಲಮ್ಸ್ ಅಂತ ಬಂದಾಗ ನಾವ್ ಹಿಸ್ಟ್ರಿ ತಗೊಂಡಾಗ ಇವೆಲ್ಲಾ ಪ್ರಾಬ್ಲಮ್ಸ್ ನಮ್ ಕಣ್ ಮುಂದ್ ಬರ್ತಾವು. ಅವಾಗ ಒಂದ್ ತಿಳಿಸ್ ಹೇಳ್ದ ಪೇಷಂಟ್ಸ್ ಅಂತಾರ, ಹೌದ್ರಿ ಈ ಬ್ಯಾಡ್ ಹ್ಯಾಬಿಟ್ ಐತ್ ನನಗ, ಇದನ್ನ ಅವಾಗ್ಲೇ ಸರಿ ಮಾಡ್ಕೊಂಡಿದ್ರೆ ಇಂತ ದೊಡ್ಡ ಸಮಸ್ಯೆ ಬರ್ತಿರ್ಲಿಲ್ಲ ಅಂತ ಹೇಳಿ. ಅದಕ್ಕೋಸ್ಕರ ಹೇಳಿಕತ್ತೇನಿ, ಫಸ್ಟ್ ಕರೆಕ್ಷನ್ ಮಾಡ್ಕೊಳ್ಳೋದು ಬಹಳ ಉತ್ತಮ. ನಂಬರ್ 1 ಏನು ಅಂದ್ರೆ, ಈ ಮಲ ವಿಸರ್ಜನೆಯನ್ನ ನೀವು ಟೈಮ್ ಟು ಟೈಮ್ ಕರೆಕ್ಟ್ ಆಗಿ ಇವ್ಯಾಕ್ಯುಯೇಟ್ ಮಾಡಿ ಬಾಡಿ ಕ್ಲೀನ್ ಆಗಿ ಇಟ್ಕೊಳ್ಳೋದು ಬಹಳ ಒಳ್ಳೇದು. ಅದು ಬಾಡಿ ಸಿಗ್ನಲ್ ಅನ್ನ ಕೊಡ್ತದ, ಸೆನ್ಸೇಷನ್ ತೋರಿಸ್ತದಲ್ಲ ಮಲ ವಿಸರ್ಜನೆ ಮಾಡ್ಬೇಕೀಗ ಅಂತ ಬಂದಾಗ. ಯೂಶಲಿ ಊಟ ಎಲ್ಲ ಸರಿಯಾಗಿ ಆದ್ಮೇಲೆ ಗುಡ್ ಫೈಬರ್ ತಗೊಂಡಿರ್ತೀರಿ, ಆಮೇಲೆ ಹಾಟ್ ಬಿವರೇಜಸ್ ಅಂದ್ರೆ ಬಿಸಿ ನೀರು ಅದೆಲ್ಲ ಕುಡ್ದಿರ್ತೀರಿ, ಫೈಬರ್ಸ್ ಎಲ್ಲ ತಗೊಂಡಿರ್ತೀರಿ, ಫ್ಯಾಟ್ಸ್ ಹಾಕಿರ್ತೀರಿ ನೀವು ಊಟದೊಳಗೆ, ಚಲೋ ಫ್ಯಾಟ್ಸ್, ಇವೆಲ್ಲಾ ಪ್ರಾಪರ್ ಆಗಿ ಮೆಟಬಾಲೈಸಮ್ ಆದ್ಮೇಲೆ ಒಂದು ನಿಮ್ಗೊಂದು ಸೆನ್ಸೇಷನ್ ಗೊತ್ತಾಗ್ತದ, ಈಗ ಮಲ ವಿಸರ್ಜನೆ ಹೋಗ್ಬೇಕು ಅಂತ ಹೇಳಿ. ಅವಾಗ ಕರೆಕ್ಟ್ ಆಗಿ ಹೋಗ್ ಬಂದ್ಬಿಟ್ರೆ ಏನು ಸಮಸ್ಯೆ ಇಲ್ಲ. ಬಟ್ ಕಂಟ್ರೋಲ್ ಮಾಡ್ಕೊಂಡ್ರಿ ಅಂದ್ರೆ ಏನಾಗ್ತದ, ಇದನ್ನ ಆಯುರ್ವೇದದೊಳಗ ಬಹಳ ಚಂದಾಗಿ ಚರಕಾಚಾರ್ಯ ಏನ್ ಹೇಳ್ತಾರಪ್ಪ ಅಂದ್ರೆ, ಪಕ್ವಾಶಯ ಶೂಲಂ ವಾತ ವರ್ಚೋನ್ ಮೂತ್ರ ಸಂಗಹ ಪಿಂಡಿಕೋ ದ್ವೇಷ್ಟನಂ ಪ್ರತಿಶಾಯಶ್ಚ ಅಂತ ಹೇಳ್ತಾರೆ. ಬಹಳ ಬ್ರೀಫ್ ಆಗಿ ಹೇಳಾರ. ಬಟ್ ಇನ್ ದ ಲೈಟ್ ಆಫ್ ಮಾಡರ್ನ್ ಸೈನ್ಸ್ ನಾ ಇವತ್ತು ಆಗುವಂತ ಅನಾಹುತಗಳನ್ನ ನಾನು ನಿಮ್ಗೆ ಲಿಸ್ಟ್ ಹೇಳ್ತೀನಿ. ಯಾರು ನಾ ಇನ್ನೊಂದ್ಸಲ ರಿಕ್ವೆಸ್ಟ್ ಮಾಡ್ಕೋತೀನಿ, ಕೊನೆವರೆಗೂ ನೋಡ್ರಿ, ಬಹಳ ಹೆಲ್ಪ್ ಆಗ್ತದ. ಓಕೆ, ಇಲ್ಲಿ ಏನೋ ಪಕ್ವಾಶಯ ಶೂಲ, ಹೊಟ್ಟಿ ಭಾಗದೊಳಗ ಕೊಲೋನಿಕ್ ಪೇನ್ಸ್ ಎಲ್ಲ ಬರ್ತಾವ, ಕೊಲಿಕಿ ಪೇನ್ಸ್ ಬರ್ತಿರ್ತಾವು ಕಂಟ್ರೋಲ್ ಮಾಡ್ಕೊಳ್ಳೋದ್ರಿಂದ. ಮತ್ತು ಪಿಂಡಿಕೋ ದ್ವೇಷ್ಟನ, ಕಾಫ್ ಮಸಲ್ಸ್ ಒಳಗೆಲ್ಲ ಪೇನ್ ಬರ್ತಾವ. ಈವನ್ ಪ್ರತಿಶಾಯ ಅಂದ್ರೆ ಅಲರ್ಜಿಕ್ ರೈನೈಟಿಸ್ ಬರ್ತದ ಅಂತ ಹೇಳಿ ಆಚಾರ್ಯರು ಹೇಳ್ತಾರ. ಅವ ನೀವ್ ಅನ್ಕೋಬಹುದು ಅಲರ್ಜಿಕ್ ರೈನೈಟಿಸ್ಗೂ ಕಾನ್ಸ್ಟಿಪೇಷನ್ಸ್ಗೂ ಏನ್ ಸಂಬಂಧ ಅಂದ್ರೆ ಇರ್ತದ. ಬಿಕಾಸ್ ನಾವು ದೇಹದೊಳಗ ವಿಷ ಎಬ್ಸಾರ್ಬ್ ಆಗ್ಲಿಕ್ಕೆ ಅಲೌ ಮಾಡಿರ್ತೇವಿ. ಈ ನಂಬರ್ 1 ಏನಾಗ್ತದ, ಬಹಳ ಹೊತ್ತು ನೀವು ಮೋಷನ್ ಮಾಡ್ಲಾರ್ದೆ ಕಂಟ್ರೋಲ್ ಮಾಡ್ಕೊಂಡ್ರಿ ಅಂದ್ರೆ ಡಿಸೆನ್ಸಿಟೈಸೇಷನ್ ಆಗ್ತದ ಮತ್ತು ಕ್ರಾನಿಕ್ ಕಾನ್ಸ್ಟಿಪೇಷನ್ ಆಗ್ತದ. ಅಂದ್ರೇನು, ಬಹಳ ಹೊತ್ತು ನೀವು ಒಳಗ್ ಇಟ್ಕೊಂಡ್ಬಿಟ್ರಿ ಅಂತಂದ್ರ ಅಕ್ಯುಮುಲೇಟ್ ಆಗ್ಲಿಕ್ಕೆ ಶುರು ಆಗ್ತದ. ಪಕ್ವಾಶಯದೊಳಗ ಮಲ ಬಹಳಷ್ಟು ಅಕ್ಯುಮುಲೇಟ್ ಆಗ್ತಾ ಹೋದಂಗೆಲ್ಲ ಸ್ಟ್ರೆಚ್ ಆಗ್ತಾ ಬರ್ತದ. ಕೊಲೋನ್ ದೊಡ್ಡ ಕರಳು ಸ್ಟ್ರೆಚ್ ಆಗ್ತಾ ಬರ್ತದ. ಅವಾಗ ಆ ಸ್ಟ್ರೆಚಿಂಗ್ ರಿಸೆಪ್ಟರ್ಸ್ ಏನ್ ಮಾಡ್ಬಿಡ್ತಾವ ಅಂದ್ರೆ ಸ್ವಲ್ಪ ದಿವ್ಸ ಆದ್ಮೇಲೆ ಡಿಸೆನ್ಸಿಟೈಸ್ ಆಗ್ಬಿಡ್ತಾವು, ಆ ಸೆನ್ಸೇಷನ್ ಅನ್ನ ಕಳ್ಕೊಂಡ್ಬಿಡ್ತಾವು. ಓಕೆ, ಇದರಿಂದ ನಮಗ್ ಏನಾಗ್ತದೆ, ಬಹಳ ಹೊತ್ತು ಒಳಗ ಮಲ ಇರೋದ್ರಿಂದ ಈವನ್ ಫೀಕಲ್ ಇಂಪ್ಯಾಕ್ಷನ್ ಅಂತ ಆಗ್ತದ. ಅಂದ್ರೆ ಒಳಗಡೆ ಕರಳಿನ ಮೇನ್ ಕೆಲಸ ಏನು, ಆ ಮಲದೊಳಗಿರುವಂತಹ ಎಲೆಕ್ಟ್ರೋಲೈಟ್ಸ್ ಅನ್ನ, ನೀರನ್ನ ಹೆಚ್ಚೆಚ್ಚು ಅಬ್ಸಾರ್ಬ್ ಮಾಡ್ಕೊಂಡು ಆ ಒಂದು ಮಲವನ್ನ ಸ್ಟೋನಿ ಹಾರ್ಡ್ ಮಾಡ್ಬಿಡ್ತದೆ. ಭಯಂಕರ ಹಾರ್ಡ್ ಮೋಷನ್ ಆಗ್ತದ, ಬಹಳ ಸ್ಟ್ರೈನ್ ಮಾಡ್ಬೇಕು. ಓಕೆ, ಇನ್ನು 3ನೇ ಪ್ರಾಬ್ಲಮ್ ಏನಾಗ್ತದಂದ್ರ, ಆ ಲೆವೆಲ್ಗೆ ಹಾರ್ಡ್ ಆಯ್ತು ಅಂತಂದ್ರೆ ನೀವ್ ಹೋಗಿ ಕುತ್ಕೊಂಡಾಗ ಹೆಚ್ಚಿಗೆ ಪ್ರೆಷರ್ ಹಾಕ್ಬೇಕಾಗ್ತದೆ. ಯೂಶಲಿ ಕಾರ್ಡಿಯಾಕ್ ಪ್ರಾಬ್ಲಮ್ ಇರುವಂತವ್ರಿಗೆ, ರೀನಲ್ ಪ್ರಾಬ್ಲಮ್ ಇರುವಂತವ್ರಿಗೆ, ಅಥವಾ ಲಿವರ್ ಪ್ರಾಬ್ಲಮ್ ಇರುವಂತವ್ರಿಗೆ ನಾವ್ ಹೇಳ್ತೀವಿ ಸ್ಟ್ರೈನ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಈಸಿಲಿ ನೀವು ಮೋಷನ್ ಪಾಸ್ ಮಾಡ್ಬೇಕು ಅಂತ ಹೇಳ್ತೀವಿ. ಬಟ್ ಹಿಂಗೆಲ್ಲ ಸಮಸ್ಯೆ ಮಾಡ್ಕೊಂಡ್ ಕುಂತಾಗ ಏನಾಗಿರ್ತದ, ಬಹಳಷ್ಟು ಪ್ರೆಷರ್ ಹಾಕ್ಬೇಕಾಗ್ತದ. ಸ್ಟ್ರೈನ್ ಹಾಕ್ದಾಗ ನಮ್ಮ ಬಾಡಿ ಒಳಗಡೆ ಇಂಟ್ರಾ ಥೊರಾಸಿಕ್ ಪ್ರೆಷರ್ ಹೆಚ್ಚಿಗೆ ಆಯ್ತು ಅಂದ್ರೆ ಸಮ್ ಟೈಮ್ಸ್ BP ಸಡನ್ ಆಗಿ ಕೊಲ್ಯಾಪ್ಸ್ ಆಗ್ತದೆ. ನೀವು ಕೇಳಿದ್ರೆ ಎಷ್ಟೋ ಮಂದಿಗೆ ಮೋಷನ್ ಹೋದಾಗ ಹಾರ್ಟ್ ಅಟ್ಯಾಕ್ ಆಗ್ತದೆ ಬಿಕಾಸ್ ಆಫ್ ದಿಸ್ ಪ್ರಾಬ್ಲಮ್. ಇದಕ್ಕೆ ನಾವು ಸರಿ ಮಾಡ್ಕೋಬೇಕು ಅಂದ್ರೆ ಆದಷ್ಟು ಕಾನ್ಸ್ಟಿಪೇಷನ್ ಆಗ್ಲಾರ್ದಂಗ ನೋಡ್ಕೋಬೇಕು. ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇನ್ನು ನೆಕ್ಸ್ಟ್ ಬರ್ತದ ಗ್ಯಾಸ್ ಬ್ಲೋಟಿಂಗ್. ಬಹಳ ಹೊತ್ತು ಮಲ ಒಳಗಡೆನ ಉಳ್ಕೊಂತು ಅಂತಂದ್ರ ಸೇಮ್ ನಾ ಒಂದ್ ಪಿಕ್ಚರ್ ಒಳಗ್ ನಿಮ್ಗೆ ತೋರಿಸ್ತೇನೆ ನೋಡ್ರಿ. ಮನಿ ಮುಂದೆ ಹಿಂಗ್ ಗಟ್ರ ಇದ್ದಂಗ
ಕೊಳತಂತದ ರಾಟನ್ ಥಿಂಗ್ಸ್ ಎಲ್ಲ ಮನೆಗ್ ಮುಂದಿತ್ತು ಅಂತಂದ್ರ ನೀವ್ ಅದನ್ನ ಕರೆಕ್ಟ್ ಆಗಿ ಕ್ಲೀನ್ ಮಾಡ್ಲಿಲ್ಲ ಅಂದ್ರ ಅಲ್ಲಿರುವಂತಹ ಈ ಕೊಳತಂತ ವಸ್ತು ಇದ್ರ ಅಲ್ಲಿ ಏನ್ ಪಾಯ್ಸನಸ್ ಗ್ಯಾಸ್ ಬರ್ತದಿಲ್ರಿ, ಆ ಗ್ಯಾಸ್ ಹಂಗ ಸೇಮ್ ನಮ್ಮ ಕರಳಿನೊಳಗೂ ಕೂಡ ಅನ್ವಾಂಟೆಡ್ ಗ್ಯಾಸ್ ಉತ್ಪತ್ತಿಯಾಗಿ ಆ ಅಪಾನವಾತ ಬೈ ಚಾನ್ಸ್ ಅಪ್ವರ್ಡ್ ಡೈರೆಕ್ಷನ್ ಗೆ ತಗೊಂಡ್ಬಿಡ್ತು ಅಂದ್ರೆ ತಗೋತದ. ಹೆಚ್ಚು ಕಡಿಮೆ ಅಪಾನವಾತದ ಫಂಕ್ಷನ್ ಏನೋ ಮಲ ಮೂತ್ರ ಗರ್ಭ ಆರ್ತವ ಶುಕ್ರ ನಿಷ್ಕ್ರಮಣೀಯ ಕ್ರಿಯಾ, ಇದನ್ನ ಹೊರಗೆ ಹಾಕುವಂಥದ್ದು ಡೌನ್ವರ್ಡ್ ಮೂವ್ಮೆಂಟ್ ಆಗ್ಬೇಕು. ಬಟ್ ಬಹಳ ಹೊತ್ತು ನೀವು ಮಲವನ್ನು ಒಳಗೆ ಇಟ್ಕೊಂಡ್ ಕೂತ್ರಿ ಅಂದ್ರೆ ಅದು ಅಪ್ವರ್ಡ್ ಮೂವ್ಮೆಂಟ್ ಹೊಂಟು ಅಂತಂದ್ರೆ ಹೆಡೇಕ್ ಬರ್ತದ, ಬ್ಲೋಟಿಂಗ್ ಬರ್ತದ, ಆಮೇಲೆ ವಿಪರೀತ ಚೆಸ್ಟ್ ಪೇನ್ ಬರ್ಲಿಕ್ಕೆ ಶುರು ಆಗ್ತದ, ಬ್ಯಾಕ್ ಪೇನ್ ಬರ್ತದ, ಆಸಿಡಿಟಿ ಬರ್ತದ, ಹೈಪರ್ ಆಸಿಡಿಟಿ ಬರ್ತದ, ಗ್ಯಾಸ್ಟ್ರೈಟಿಸ್ ಬರ್ತದ, ಉಬ್ಬುಸ ಒಂಥರ, ಆಮೇಲೆ ಸುಮ್ನೆ ಡಕಾರಿ ಬರ್ಲಿಕ್ಕೆ ಶುರು ಆಗ್ತದ, ಶಿರೋರುಜ ಅಂತ ಹೇಳ್ತೀವಿ, ವಿಪರೀತವಾಗಿ ಹೆಡೇಕ್ ಬರ್ಲಿಕ್ಕೆ ಶುರು ಆಗ್ತದ. ನೀವು ನೋಡಿರಿ ಎಷ್ಟೋ ಸರಿ ಪೇಷಂಟ್ಸ್ ಹೇಳ್ತಾರ ವಿಪರೀತ ಕಂಟಿನ್ಯೂಸ್ ಹೆಡೇಕ್ ಇತ್ತು ಅಂತಂದ್ರೆ ಅವ್ರಿಗೆ ಬೇರೆ ಏನೂ ಮೆಡಿಸಿನ್ಸ್ ಬೇಕಾಗಿರಂಗಿಲ್ಲ, ಅವ್ರ ಬೊವೆಲ್ ಮೂವ್ಮೆಂಟ್ ಅನ್ನ ರೀಸೆಟ್ ಮಾಡಿ ಸರಿಯಾಗಿ ಬೊವೆಲ್ ಕ್ಲೀನಿಂಗ್ ಆಗೋ ಮಾಡಿ ಕೊಟ್ರೆ ಸಾಕು. ಎಷ್ಟೋ ಸಾರಿ ಇಂಟ್ರಾಕ್ರೇನಿಯಲ್ ಪ್ರೆಷರ್ ಕಡಿಮೆ ಆಗಿ ಆರಾಮಾಗಿ ಹೆಡೇಕ್ ಇಂದ ಹೊರಗೆ ಬರ್ತಾರ ಅವ್ರು. ಇಷ್ಟೆಲ್ಲ ಸಮಸ್ಯೆ ಆಗ್ತಿರ್ತದ ಬಿಕಾಸ್ ಎಲ್ಲಾ ವಾತಗಳು ಸರಿಯಾಗಿ ಕೆಲಸ ಮಾಡ್ಬೇಕು, ಸರಿಯಾದ ದಿಕ್ಕಿನೊಳಗೆ ಕೆಲಸ ಮಾಡ್ಬೇಕು. ಹಂಗ ಅಪಾನವಾತ ಮೇಜರ್ ರೋಲ್ ಅನ್ನ ಪ್ಲೇ ಮಾಡ್ತದ. ಅದ್ರದ್ದು ಯಾವಾಗ್ಲೂ ಡೌನ್ವರ್ಡ್ ಮೂವ್ಮೆಂಟ್ ಇರಬೇಕು. ನಾವೇ ಇದನ್ನ ಪ್ರಜ್ಞಾಪರಾಧ ಅಂತ ಹೇಳ್ತೀವಲ್ಲ, ಅಂದ್ರೆ ನಮ್ಮ ಮೂರ್ಖತನದಿಂದ ಮೋಷನ್ ಆ ಇಂಪಲ್ಸಸ್ ಬಂದಾಗ ಅದನ್ನ ನೆಗ್ಲೆಕ್ಟ್ ಮಾಡಿ ಇಗ್ನೋರ್ ಮಾಡಿ ಅಪಾನವಾತದ ಫಂಕ್ಷನ್ ಅದ್ರ ಡೈರೆಕ್ಷನ್ ಅನ್ನ ನಾವು ರಾಂಗ್ ಸೈಡ್ ಹೋಗೋಂಗ್ ಮಾಡ್ಬಿಡ್ತೀವಿ. ಸೊ ದಿಸ್ ಇಸ್ ಅವರ್ ಮಿಸ್ಟೇಕ್. ಓಕೆ, ಒಳಗಡೆ ಬಹಳ ಹೊತ್ತಿರೋದ್ರಿಂದ ನಮ್ ಗಟ್ ಮೈಕ್ರೋಬಯೋಮ್ ಮಲ ಪಕ್ವಾಶದೊಳಗೆ ಬಹಳ ಹೊತ್ತು ಇತ್ತು ಅಂತಂದ್ರೆ ಆಟೋಮೆಟಿಕಲಿ ಅಲ್ಲಿರುವಂತ ಬ್ಯಾಕ್ಟೀರಿಯಲ್ ಪಾಪ್ಯುಲೇಷನ್ ಇರ್ಬೋದು ಅಥವಾ ಇನ್ಫ್ಲಮೇಟರಿ ಥಿಂಗ್ಸ್ ಇರ್ಬೋದು, ನಮ್ಮ ಸರ್ಕ್ಯುಲೇಷನ್ ಅನ್ನ ಪ್ರೈಮರಿ ನ್ಯೂರಲ್ ಪಾತ್ವೆ ಮುಖಾಂತರವಾಗಿ ವಾಪಸ್ ಅವು ಸರ್ಕ್ಯುಲೇಷನ್ ಅನ್ನ ಎಂಟರ್ ಆಗಿ ನಮ್ಮ ದೇಹದೊಳಗ ಇನ್ಫ್ಲಮೇಟರಿ ಪ್ರೊಸೆಸ್ ಹೆಚ್ಚಿಗೆ ಆಗೋಂಗ್ ಮಾಡ್ತಾವು. ಇದರಿಂದನ ಆಟೋ ಇಮ್ಯೂನ್ ಡಿಸೀಸಸ್ ಬರ್ತಾವು. ಯಾಕೆ ಬರ್ಲಿಕ್ಕತ್ತದ್ರಿ? ಇತ್ತಿತ್ಲಾಗ ಎಲ್ಲರಿಗೂ ಏನೂ ಇರಂಗಿಲ್ಲ ಪಾಪ, ಸೋರಿಯಾಸಿಸ್ ಅಂತ ಬರ್ತದ, ಏನೂ ಇರಂಗಿಲ್ಲ ಆಗ್ಲೇ ರುಮಟೋಡ್ ಆರ್ಥ್ರೈಟಿಸ್ ಅಂತ ಬರ್ತದ, ಆಮೇಲೆ ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಶುರುವಾಗ್ತದ, ಮತ್ತೊಂದು ಸ್ಕಿನ್ ಪ್ರಾಬ್ಲಮ್ಸ್ 108 ಶುರುವಾಗ್ತಾವ. ಅವಾಗ ಏನಂದ್ರೆ ರಕ್ತ ಕೆಟ್ಟದ್ರಿ, ರಕ್ತ ಶುದ್ಧಿ ಆಗುವಂತ ಔಷಧಿ ಕೊಡ್ರಿ. ರಕ್ತ ಹೆಂಗ್ ಶುದ್ಧಿ ಆಗ್ತದಂದ್ರೆ ಒಳಗಡೆ ನಾವ್ ಇಟ್ಕೊಂಡಿರುವಂತ ಪಾಯ್ಸನ್ಸ್ ಅಥವಾ ಟಾಕ್ಸಿಕ್ ಮೆಟೀರಿಯಲ್ ಇನ್ ದ ಫಾರ್ಮ್ ಮಲ ಏನಿರ್ತದಲ್ಲ ಅದು ಸರಿಯಾಗಿ ಇವ್ಯಾಕ್ಯುಯೇಷನ್ ಆಗ್ಬೇಕು. ನಾ ಮ್ಯಾಕ್ಸಿಮಮ್ ಟೈಮ್ಸ್ ಈ ಸೋರಿಯಾಟಿಕ್ ಪೇಷಂಟ್ಸು ಅಥವಾ ರುಮಟೋಯ್ಡ್ ಆರ್ಥ್ರೈಟಿಕ್ ಪೇಷಂಟ್ಸು ಬಂದಿರ್ತಾರಲ್ಲ ಅಂತವ್ರಿಗೆ ಕೇಳಿದ್ರೆ ಅವ್ರದ್ದು ಬೊವೆಲ್ ಮೂವ್ಮೆಂಟ್ ಸರಿ ಇರಂಗಿಲ್ಲ, ಕಾನ್ಸ್ಟಿಪೇಷನ್ ಇಂದನೇ ಸಫರ್ ಆಗ್ತಿರ್ತಾರ ಅವ್ರು. ಯಾಕಂದ್ರೆ ಮೊದ್ಲಿಂದಾನು ಕೂಡ ಆ ಬೊವೆಲ್ ಅನ್ನ ರೆಗ್ಯುಲೇಟ್ ಮಾಡ್ಕೊಡ್ದ್ರ ಗಮನನೇ ಇರಂಗಿಲ್ಲ. ಇದಕ್ ಬೇಕಾಗಿದ್ದ ಏನಪ್ಪಾ ಅಂದ್ರೆ ನಾ ಹೇಳೋದು ಹೈಡ್ರೇಷನ್ ಬಹಳ ಇಂಪಾರ್ಟೆಂಟ್. ನೀವು ಮಲವನ್ನ ಹೆಚ್ಚೊತ್ತು ಕಂಟ್ರೋಲ್ ಮಾಡ್ಕೊಂಡ್ರಿ ಅಂದ್ರೆ ಬಾಡಿ ಡಿಹೈಡ್ರೇಟ್ ಆಗ್ತದ. ಡಿಹೈಡ್ರೇಟ್ ಆಯ್ತು ಅಂದ್ರೆ ಆಟೋಮೆಟಿಕಲಿ ನೀವು ಬ್ರೈನ್ ಫಾಗ್ ಒಳಗೆ ಬರ್ತೀರಿ, ಮೆಂಟಲ್ ಕನ್ಫ್ಯೂಷನ್ ಆಗ್ತದ. ಒಂದ್ ಸಮಸ್ಯೆ ಮಾಡ್ಕೊಂಡು ಅದರಿಂದ 11 ದೊಡ್ಡ ಸಮಸ್ಯೆಗಳನ್ನ ಎದುರಿಸ್ಬೇಕಾಗ್ತದ. ಅದಕ್ ಮಾಡ್ಬೇಕಾಗಿದ್ದು ಏನು ಅಂದ್ರ ನಿಮ್ ಊಟದೊಳಗ ಪ್ರಾಪರ್ ಆಗಿ ಹೈಡ್ರೇಷನ್ ಇರ್ಲೇಬೇಕು ಮತ್ತು ಗುಡ್ ಫೈಬರ್ ಇರ್ಲೇಬೇಕು, ಗುಡ್ ಫ್ಯಾಟ್ ಇರ್ಲೇಬೇಕು. ವೆಜಿಟೇಬಲ್ಸ್ ರೂಪದೊಳಗ, ತುಪ್ಪದ ರೂಪದೊಳಗ ನೀವು ಎಲ್ಲಾ ರೀತಿಯ ಪ್ರೋಟೀನ್, ಫೈಬರ್ಸ್, ಫ್ಯಾಟ್ ಅನ್ನ ಕರೆಕ್ಟ್ ಆಗಿ ತಗೊಳ್ಳೋದು. ನಿದ್ದಿ ಸರಿ ಮಾಡ್ಕೊಂಡ್ಮೇಲೆ ಪಕ್ವಾಶದೊಳಗೆ ಯಾವಾಗ ಮಲ ಫಾರ್ಮ್ ಆಗಿ ಕರೆಕ್ಟ್ ಆಗಿ ಬಂದ್ ಕುಂತ ಮೇಲೆ ಅದನ್ನ ಹೊರಗೆ ಹಾಕ್ಬೇಕಾದ್ರೆ ಈ ಮಿಸ್ಟೇಕ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಆ ಫಸ್ಟ್ ಸಿಗ್ನಲ್ ಇಂಪಲ್ಸ್ ಏನ್ ಬರ್ತದ ಅದನ್ನ ಎಂದೂ ಇಗ್ನೋರ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಫಸ್ಟ್ ನಿಮ್ ಡಸ್ಟ್ಬಿನ್ ಅನ್ನ ಕ್ಲೀನ್ ಮಾಡ್ಕೊಡ್ರಿ. ಸೆಕೆಂಡ್ ಥಿಂಗ್, ಸ್ಕ್ವಾಟಿಂಗ್ ಪೊಸಿಷನ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸುಮ್ನೆ ನಿಮ್ ಮನ್ಯಾಗ ಕೈಕಾಲ್ ನೋವಿರೋರು ಕಮೋಡ್ನ್ಯಾಗ ಕೂಡ್ತಾರಂತೆ ನೀವು ಕಮೋಡ್ ಒಳಗೆ ಕೂಡ್ಲಿಕ್ಕೆ ಹೋಗ್ಬೇಡ್ರಿ. ನಿಮ್ಮ ದೇಹಕ್ಕೆ ನೀವು ಕೆಳಗ್ ಕೂಡೋ ರೂಢಿಯನ್ನ ಮಾಡ್ಕೊಡ್ರಿ. ಆ ಮಲಾಸನದೊಳಗೆ ಕುತ್ಕೊಂಡಾಗ ಸರಿಯಾಗಿ ನಿಮ್ಮ ಒಂದು ಕರಳಿನ ಮೇಲೆ ಪ್ರಾಪರ್ ಪ್ರೆಷರ್ ಬಿದ್ದು ಸ್ಕ್ವೀಸ್ ಮಾಡ್ದಂಗ ಆಗ್ತದ, ಪ್ರಾಪರ್ ಕ್ಲೀನ್ ಆಗ್ತದ. ಅದಕ್ಕೆ ಸ್ಕ್ವಾಟಿಂಗ್ ಪೊಸಿಷನ್ ಇಸ್ ವೆರಿ ಇಂಪಾರ್ಟೆಂಟ್. ಬಟ್ ಅನಿವಾರ್ಯ ಐತಪ್ಪ ಅಂದಾಗ ನಾ ಹೇಳಿದ್ನಲ್ಲ ಈ ರೀತಿಯಾಗಿ ನೀವು ಕಮೋಡ್ ಒಳಗ ಮುಂದೊಂದು ಸ್ಟೂಲ್ ಇಟ್ಕೊಂಡು ಕುತ್ಕೋಬೇಕು. ಅವಾಗ ನಿಮ್ಮ ಕರಳಿನಿಂದ ಸರಿಯಾಗಿ ಮಲ ವಿಸರ್ಜನೆ ಕ್ಲೀನ್ ಆಗಿ ಆಗ್ತದ. ನೀರನ್ನ ಪದೇ ಪದೇ ಕುಡಿತಾ ಇರಬೇಕು. ಓಕೆ, ದೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್. ಅದ್ರ ಜೊತೆ ಫೈಬರ್ ಬಹಳ ಸಾಫ್ಟ್ ಆಗ್ಲಿಕ್ಕೆ, ಪ್ರಾಪರ್ ಆಗಿ ಡೈಜೆಷನ್ ಆಗ್ಲಿಕ್ಕೆ ಏನೇನ್ ಮಾಡ್ಬೇಕು, ಏನ್ ತಿನ್ಬೇಕು ಅನ್ನೋದನ್ನ ನಾನು ಬೇರೆ ವಿಡಿಯೋ ಒಳಗೆ ಹೇಳೇನಿ. ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸರ್ಚ್ ಮಾಡಿ ಹಿಂದಿನ ವಿಡಿಯೋ ಎಲ್ಲ ನೋಡ್ರಿ. ಡೆಫಿನೆಟ್ಲಿ ನಿಮಗೆ ಹೆಲ್ಪ್ ಆಗ್ತದ. ಬಿಕಾಸ್ ಅವೆಲ್ಲ
ಪ್ರಾಕ್ಟಿಕಲಿ ಪ್ರೂವನ್ ಮೆಥಡ್ಸ್ ಅನ್ನ ಹೇಳೇನ್ ನಾನು. ಓಕೆ, ಇವನ್ನೆಲ್ಲ ಮಾಡ್ಕೊಂಡ್ಮೇಲೆ ಏನ್ ಮಲ ಬಂದ ಮೇಲೆ ಇವತ್ತಿನ ವಿಡಿಯೋದ ಉದ್ದೇಶ ಏನು ಅಂದ್ರೆ ಸೆನ್ಸೇಷನ್ ಆದ್ಮೇಲೂ ಕೂಡ ಹೋಗ್ಲಾರ್ದ ಕೂಡ್ತಿರಲ್ಲ ಅಂತವ್ರಿಗೋಸ್ಕರ ಹೇಳಿದ್ದು. ಅಂದ್ರ ಮಲ ವಿಸರ್ಜನೆಯನ್ನ ಧಾರಣೆ ಮಾಡ್ಕೊಳಿಕ್ ಹೋಗ್ಬೇಡ್ರಿ, ಕಂಟ್ರೋಲ್ ಮಾಡ್ಕೊಳಿಕ್ ಹೋಗ್ಬೇಡ್ರಿ, ಅವಶ್ಯಕತೆ ಇಲ್ಲ. ಆಸ್ ಸೂನ್ ಆಸ್ ಇಟ್ ಗಿವ್ಸ್ ಯು ಇಂಪಲ್ಸ್, ನಿಮಗದು ಅನಿಸ್ತಿಲ್ಲೋ ಪಟ್ ಅಂತ ಹೋಗಿ ಅದನ್ನ ಕ್ಲೀನ್ ಮಾಡ್ಕೊಂಡ್ ಬಂದ್ರಿ ಅಂದ್ರೆ ಎಲ್ಲಾ ರೀತಿಯಿಂದ ರಸ, ರಕ್ತ, ಮಾಂಸ, ಮೇದ, ಅಸ್ಥಿ, ಮಜ್ಜ, ಶುಕ್ರ ಎಲ್ಲವೂ ಶುದ್ಧಿ ಆಗ್ತಾ ಬರ್ತಾವ. ಸುಮ್ನೆ ರಕ್ತ ಶುದ್ಧಿ ಆಗೋಂಗ್ ಔಷಧಿ ಕೊಡ್ರಿ, ನಂಗೆ ಅದನ್ನು ಕೊಡ್ರಿ, ಮುಖದ ಮೇಲೆಲ್ಲಾ ಪಿಂಪಲ್ಸ್ ಆಗ್ಯಾವ, ಕೂದ್ಲು ಉದುರ್ಲಿಕ್ಕತ್ತಾವು, ಮುಖ ಒಂಥರ ತೇಜಸ್ಸ ಇಲ್ಲ, ಮುಖದ ಮೇಲೆ ಕಳೆ ಇಲ್ಲ, ಗ್ಲೋ ಇಲ್ಲ ಅಂದ್ರೆ ನೀವು ಮೊದ್ಲು ಚೆಕ್ ಮಾಡ್ಕೋಬೇಕಾಗಿದೆ ಏನಂದ್ರೆ ಮೋಷನ್ ಕ್ಲೀನ್ ಆಗಿ ಮಾಡ್ತಿರೋ ಇಲ್ಲೋ. ಬಂದ್ರೂ ಮಾಡ್ಲಾರ್ದ ಇರುವಂತ ಸೈಕಾಲಜಿ ಇರೋರು ಈ ವಿಡಿಯೋ ನೋಡಿದ್ಮೇಲೆ ಅಟ್ಲೀಸ್ಟ್ ಈ ವಿಡಿಯೋ ನೋಡಿದ್ಮೇಲೆ ಅದು ಚೇಂಜ್ ಆಗ್ರಿ. ಓಕೆ, ಬಂತ ಫಸ್ಟ್ ಹೋಗಿ ಮಾಡಬರ್ಬೇಕು, ಅದು ತಡ್ಕೊಳ್ಳುವಂತಹ ಒಂದು ಅರ್ಜ್ ಅಲ್ಲ. ಓಕೆ, ಯಾರಿನ ಹೇಳಿರುವಂತ ಪಾಯಿಂಟ್ಸ್ ನಿಮ್ಮ ಲೈಕ್ ಆಗ್ತಾವಲ್ಲ, ದಯವಿಟ್ಟು ವಿಡಿಯೋನ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ಅಂಡ್ ಕಮೆಂಟ್ ಮಾಡ್ರಿ. ನೆಕ್ಸ್ಟ್ ಟಿಯರ್ಸ್, ನಾವ್ ಹೇಳಿದ್ದು ಮಲ, ಮೂತ್ರ ಮತ್ತು ಅಶ್ರು ಅಂತ ಹೇಳಿವಿ. ಅಂದ್ರೆ ಟಿಯರ್ಸ್ ಅನ್ನ ನೀವು ಕಂಟ್ರೋಲ್ ಮಾಡ್ಕೊಳ್ಳೋದ್ರಿಂದ. ನಾ ಅಳುದಿಲ್ರಿ, ಏನ್ ಕಷ್ಟ ಬಂದ್ರು ನಾ ಅಳುವುದಿಲ್ಲ, ನಂಗೆ ಅಳಕ್ ಮನ್ಸಿಲ್ಲ, ಹತ್ರ ಮಂದಿ ಏನ್ ಅನ್ಕೋತಾರ ಏನೋ, ಇವೆಲ್ಲ ಬಿಟ್ಟು ಬಿಡ್ರಿ. ಕಣ್ಣೀರು ನಮ್ಮ ದೇಹವನ್ನ ಎಲ್ಲಾ ರೀತಿಯಿಂದ ಕ್ಲೀನ್ ಮಾಡ್ತದ, ಮೆಂಟಲಿನೂ ಹಗರ್ ಮಾಡ್ತದ, ಫಿಸಿಕಲಿನೂ ಹಗರ್ ಮಾಡ್ತದ. ಅದ ನ್ಯಾಚುರಲ್ ಆಗಿರ್ಲಿಕ್ಕೆ ಬಿಡ್ರಿ, ದಟ್ ಇಸ್ ಅ ಫಿಸಿಯೋಲಾಜಿಕಲ್ ಒಂದು ಪ್ರಾಸೆಸ್. ಅದನ್ನ ಕಂಟ್ರೋಲ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ದೇಹದ ಮೇಲೆ ಏನೇನ್ ಬ್ಯಾಡ್ ಇಫೆಕ್ಟ್ ಆಗ್ತಾವ ಅನ್ನೋದನ್ನ ಮುಂದಿನ ವಿಡಿಯೋ ಒಳಗೆ ನೋಡೋಣ ಅಂತ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ವಿಡಿಯೋಸ್. ಥ್ಯಾಂಕ್ ಯು.